ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ತಾಳಿಕೋಟೆ ಪ್ರಜಾಸೌಧ ಸ್ಥಳಾಂತರಕ್ಕೆ ತೀವ್ರ ವಿರೋಧ. 41ನೇ ದಿನವೂ ಮುಂದುವರಿದ ಧರಣಿ ಸತ್ಯಾಗ್ರಹ, ಮಾಜಿ ಸೈನಿಕರು ಹಾಗೂ ದಲಿತ ಸಂಘಟನೆಗಳ ಗರ್ಜನೆ. ಪಟ್ಟಣದಲ್ಲಿ ನಿರ್ಮಾಣಕ್ಕೆ ಪಟ್ಟು. ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಬಳಿ ಪ್ರಜಾಸೌಧ ನಿರ್ಮಿಸುವ ಸರ್ಕಾರದ ನಿರ್ಧಾರಕ್ಕೆ ಪಟ್ಟಣದಲ್ಲಿ ವ್ಯಾಪಕ ಜನಾಕ್ರೋಶ ವ್ಯಕ್ತವಾಗಿದ್ದು, ಪ್ರಜಾಸೌಧ ಪಟ್ಟಣದಲ್ಲೇ ಇರಲಿ ಎಂಬ ಆಗ್ರಹದೊಂದಿಗೆ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸೋಮವಾರ 41ನೇ ದಿನಕ್ಕೆ ಕಾಲಿಟ್ಟಿದೆ. ದಿನದಿಂದ ದಿನಕ್ಕೆ ಹೋರಾಟದ ಕಿಚ್ಚು ಹೆಚ್ಚುತ್ತಿದ್ದು, ಸರ್ಕಾರದ ಪಟ್ಟು ಸಡಿಲಿಸುವವರೆಗೂ ಹಿಂದೆ ಸರಿಯುವುದಿಲ್ಲ ಎಂದು ಹೋರಾಟಗಾರರು ಎಚ್ಚರಿಸಿದ್ದಾರೆ. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಸೋಮವಾರ ಮಾಜಿ ಸೈನಿಕರು ಸಾಥ್ ನೀಡುವ ಮೂಲಕ ಹೊಸ ಚೈತನ್ಯ ತುಂಬಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ದೂರವಾಗುವ ಮತ್ತು ಜನಸಾಮಾನ್ಯರಿಗೆ ತೊಂದರೆ ನೀಡುವ ಇಂತಹ ಯೋಜನೆಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಪಟ್ಟಣದ ಸರ್ಕಾರಿ ಜಾಗದಲ್ಲೇ ಪ್ರಜಾಸೌಧ ನಿರ್ಮಿಸಬೇಕು ಎಂದು ಒತ್ತಾಯಿಸಿದರು. ಬೃಹತ್ ರ್ಯಾಲಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ನಾಗವಾರ ಸ್ಟಪಿತ್ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪಟ್ಟಣದಲ್ಲಿ ಭರ್ಜರಿ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಬಳಿಕ ಧರಣಿ ವೇದಿಕೆಗೆ ಆಗಮಿಸಿದ ತಹಶೀಲ್ದಾರ್ ಡಾಕ್ಟರ್ ವಿನಯ್ ಉಗಾರ್ ಅವರಿಗೆ ಮನವಿ ಸಲ್ಲಿಸಿ ಜನರ ಆಶಯಕ್ಕೆ ಗೌರವ ನೀಡುವಂತೆ ಆಗ್ರಹಿಸಿದರು. ಮಾಜಿ ಸೈನಿಕರಾದಂತಹ ಶ್ರೀಪಾಲ್ ಸಂಗಮಿ, ಸಿದ್ದನಗೌಡ ಪಾಟೀಲ್, SK ತೆಗ್ಗಿನಮಠ, NS ಕೊಣ್ಣೂರ್, NV ವಾಲಿ, SG ಬಿರಾದರ್, ಬಾಪುಗೌಡ ಪಾಟೀಲ್, ರಜುಲ್ ಮುರಾಳ್, ಶಂಕರಗೌಡ, G ಬಿರಾದರ್, BS ಅಮ್ಲಾಳ್, ನೇಮ್ ಸಿಂಗ್, ಅನಿಲ್ ಕುಮಾರ್, ಶಂಕರಗೌಡ, ರಾಜಾಪುರ, ನಿಂಗನಗೌಡ, ಪೊಲೀಸ್ ಪಾಟೀಲ್ ಇದ್ರು. ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಬೆಂಬಲ. ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಮುತ್ತಪ್ಪ ಚಮ್ಲಾಪುರ್, ಮುಖ್ಯ ಕಾರ್ಯದರ್ಶಿ ದೇವೇಂದ್ರ ಆದಿಮನಿ, ಸಹ ಕಾರ್ಯದರ್ಶಿ ನಾಗೇಶ್ ಕಟ್ಟಿಮನಿ ಹಾಗೂ ಮಹೇಶ್ ಚಲ್ವಾದಿ, ಬೆಳಗಾವಿ ವಿಭಾಗ ಸಂಚಾಲಕ ದೇವೇಂದ್ರ ಆದಿಮನಿ ಹಾಗೂ ಸಂಘಟನಾ ಸಂಚಾಲಕ ಉಯೋಗಿ ತಳ್ಳೊಳ್ಳಿ, ಜಿಲ್ಲಾ ಸಂಚಾಲಕ ಗುರುರಾಜ್ ಗುಡಿಮನಿ, ಜಿಲ್ಲಾ ಸಂಘಟನಾ ಸಂಚಾಲಕರಾದಂತಹ ಪರಶುರಾಮ್ ಕಟ್ಟಿಮನಿ, ಕಾಮೇಶ್ ಭಜಂತ್ರಿ, ಕಾಳಪ್ಪ ಮಸಬಿನಾಳ, ಪಾವಡೆಪ್ಪ ಉಲ್ದೂರ್, ನಾಗೇಶ್ ಕಟ್ಟಿಮನಿ, ಮಹಂತೇಶ್ ಕಟ್ಟಿಮನಿ ಸೇರಿದಂತೆ ಅನೇಕರು ಹಾಗೂ ಹೋರಾಟ ಸಮಿತಿಯವರು ಉಪಸ್ಥಿತರಿದ್ದರು. ಸರ್ಕಾರಕ್ಕೆ ಎಚ್ಚರಿಕೆ. 1 ತಿಂಗಳಿಗೂ ಹೆಚ್ಚು ಕಾಲ ಸತತವಾಗಿ ನಡೆಯುತ್ತಿರುವ ಈ ಹೋರಾಟವು ಇದೀಗ ಜನ ಚಳುವಳಿಯಾಗಿ ಮಾರ್ಪಟ್ಟಿದೆ. ಜನಪ್ರತಿನಿಧಿಗಳು ಮತ್ತು ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಸ್ಥಳಾಂತರದ ನಿರ್ಧಾರವನ್ನ ಕೈಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ಉಗ್ರಗೊಳಿಸಲಾಗುವುದು ಎಂದು ಸಮಿತಿ ಎಚ್ಚರಿಕೆ ನೀಡಿದೆ. ವರದಿ ನಜೀರ್ ಚೌರಗಸ್ತಿ, DMS ನ್ಯೂಸ್, ತಾಳಿಕೋಟೆ. ದಲಿತ ಸಂಘರ್ಷ ಸಮಿತಿ ಲಕ್ಷ್ಮೀನಾರಾಯಣ ಅವರ ಸ್ಥಾಪಿತ ವಿಭಾಗೀಯ ಸಂಚಾಲಕರಾಗಿರ್ತಕ್ಕ ದೇವೇಂದ್ರ ಆದಿಮನಿಯವರು ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ತೇನೆ. ವಿಭಾಗೀಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಉಯೋಗಿ ತಳ್ಳೊಳ್ಳಿ ಅವರಿಗೂ ಕೂಡ ನಾನು ವೇದಿಕೆ ಮೇಲೆ ಸ್ವಾಗತವನ್ನು ಬರಮಾಡಿಕೊಳ್ತೇನೆ. ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಕಾಳಪ್ಪ ಮಸೀಬ್ನಾಳ್ ಇವರಿಗೂ ಕೂಡ ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ತೇನೆ. ಪಾವಡೆಪ್ಪ ಹುಲ್ದು, ಜಿಲ್ಲಾ ಸಂಘಟನಾ ಸಂಚಾಲಕರು ವಿಜಯಪುರ, ಇವರಿಗೂ ಕೂಡ ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ತೇನೆ. ಜಿಲ್ಲಾ ಸಂಘಟನಾ ಸಂಚಾಲಕ ಮಹಂತೇಶ್ ಕಟ್ಟಿಮನಿ, ಇವರಿಗೂ ಕೂಡ ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ತೇನೆ. ಕರ್ನಾಟಕ ರಾಜ್ಯ ವಿವಿಧ ದಲಿತ ಪರ ಸಂಘಟನಾ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತಪ್ಪ ಚಮಲಾಪುರ ಅವರಿಗೂ ಕೂಡ ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ತೇನೆ. ಸಮಿತಿ ನಾಗವಾರ ಸ್ಥಾಪಿತ ಹಾಗೂ ವಿವಿಧ ದಲಿತ ಪರ ಒಕ್ಕೂಟ ತಾಳಿಕೋಟೆ ಹಮ್ಮಿಕೊಂಡಂತಹ ಈ ಬೃಹತ್ ರ್ಯಾಲಿಗೆ ಆಗಮಿಸಿದಂತಹ ತಾಲೂಕಿನ ದಂಡಾಧಿಕಾರಿಗಳಿಗೆ ಮೊಟ್ಟ ಮೊದಲಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇನ್ನೂ ಉಳಿದ ವಿವಿಧ ದಲಿತ ಪರ ಮುಖಂಡಗಳಿಗೆ ಹಾಗೂ ತಾಲೂಕಿನ ಎಲ್ಲ ಹಿರಿಯರಿಗೆ ಹಾಗೂ ಈ ತಾಳಿಕೋಟೆ ಪಟ್ಟಣದ ಎಲ್ಲ ಪೊಲೀಸ್ ಸಿಬ್ಬಂದಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ,
ಈ ಹೋರಾಟ ಸುಮಾರು 2.5 ತಿಂಗಳಿಂದನ ಈ ಹೋರಾಟ ನಡೀತಾ ಇದೆ. ಕಾರಣ ಪ್ರಜಾಸೌಧ ಕಟ್ಟಡವನ್ನ ತಾಳಿಕೋಟೆ ಪಟ್ಟಣ ಬಿಟ್ಟು ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಈ ಸ್ಥಳವನ್ನು ನಿಗದಿಪಡಿಸಿದ್ದಕ್ಕಾಗಿ ಈ ಹೋರಾಟವನ್ನು ನಡೀತಾ ಇದೆ. ಒಂದು ವಿಷಯ ಪೊಲೀಸ್ ಇಲಾಖೆಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. 2025ನೇ ಇಸವಿಯಲ್ಲಿ ಬಸವ ಕಲ್ಯಾಣದಲ್ಲಿ ವಿಶ್ವಗುರು ಬಸವನನ್ನ ಅಪಮಾನ ಮಾಡಿದ್ದಕ್ಕಾಗಿ ತಾಳಿಕೋಟೆಯಲ್ಲಿ ಬೃಹತ್ ಪ್ರಮಾಣವಾಗಿ ರ್ಯಾಲಿಯನ್ನು ಮಾಡಿ ಬಿಜಾಪುರ ಸರ್ಕಲದಲ್ಲಿ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಕೆಲವು ಸಮಯವನ್ನ ರಸ್ತೆ ತಡೆಯನ್ನು ಮಾಡಿ ಬಂದ್ ಮಾಡಿದ್ವು. ಅವಾಗೂ ಕೂಡ ನಮ್ಮ ಪೊಲೀಸ್ ಇಲಾಖೆದವರು ಯಾಕಂತ ಕೇಳಿಲ್ಲ. ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನ ಅವಮಾನ ಮಾಡಿದ್ದಕ್ಕಾಗಿಯೂ ಕೂಡ ತಾಳಿಕೋಟೆ ಪಟ್ಟಣದಲ್ಲಿ ಬೃಹತ್ ಪ್ರಮಾಣವಾಗಿ ರಸ್ತೆ ತಡೆಯನ್ನು ನಡೆಸಲಾಗಿತ್ತು. ಅವಾಗೂ ಕೂಡ ಪೊಲೀಸ್ ಇಲಾಖೆ ಯಾಕಂತ ಕೇಳಿಲ್ಲ. ಈಗ ನಾವು ದಲಿತರು ರಸ್ತೆ ತಡೆಯನ್ನ ಮಾಡ್ತೀವಿ, ಮಾನವ ಸರಪಳಿಯನ್ನ ಮಾಡ್ತೀವಿ ಅಂದಿದ್ದಕ್ಕೆ ನೀವು ತಡೆದಿತ್ತು ತಪ್ಪು ಸ್ವಾಮಿ. ಇದು ಏನೈತಲ್ಲ, ನೀವು ದಲಿತರಿಗೆ ಹತ್ತಿಕ್ಕುವಂತ ಕೆಲಸ ಮಾಡಬಾರ್ದು. ಯಾಕಂದ್ರೆ ದಲಿತರಂದ್ರೆ ಅಷ್ಟು ನಿಮಗೆ ಕೇವಲ ಕಾಣಿಸ್ತಾ ಇದಾರ ಅಂತ ಕೇಳ್ತಾ ಇದ್ದೀನಿ ಈ ವೇದಿಕೆ ಮೂಲಕ. ಯಾಕಂದ್ರೆ ಇನ್ನಿತರ ಸಮಾಜಗಳು ಮಾಡಿದಾಗ ನೀವು ಸುಮ್ ಕುಂದಿರ್ತೀರಿ, ದಲಿತರು ಮಾಡಿದಾಗ ಯಾಕೆ ನಿಮಗೆ ನೋವಾಗುತ್ತ? ಅದಕ್ಕೆ ದಯವಿಟ್ಟು ನಮಗೂ ಕೂಡ ಎಲ್ಲರಿಗೂ ನೋಡುವ ಹಾಗೆ ಈ ದಲಿತರನ್ನು ಕೂಡ ನೋಡ್ಬೇಕು. ನೀವು ದಲಿತರಿಗೊಂದು ಸಾವನ್ನಗೊಂಡು ಯಾಕೆ ನೀವು ಹಿಂಗ್ ಮಾಡ್ತಾ ಇದ್ದೀರಿ? ಯಾಕೆ ಸ್ವಾಮಿ ಅವಾಗ ನಿಮ್ಗೆ ಏನು ಕಣ್ಣಿ ಕಾಣಿಲ್ಲ? ಅವಾಗ ರಾಜಿ ಮಾಡಿ ರಸ್ತೆ ತಡೆ ನಡೆಸಿತ್ತು. ಈ ದಲಿತರು ಅಷ್ಟೇ ನಿಮಗೆ ಮಾನವ ಸರಪಳಿ ಮಾಡ್ತಾರಂತಂದ್ರೆ ಬೇಡ ಅಂತ ಹೇಳ್ತೀರಿ. ದಯವಿಟ್ಟು ಈ ಏನು ರಾಜಕೀಯ ನಡೀತಾರ ಇದು ಇಲಾಖೆಗೆ ಸೇರಿಸಬಾರ್ದು. ನಾವು ಕೇಳಾಕತ್ತಿದ್ದು ನಮ್ಮ ತಾಲೂಕಿನ ಹಕ್ಕು, ಪ್ರತಿಯೊಬ್ಬರು ಹಕ್ಕು ಕೇಳಾಕತ್ತಾರ. ಪ್ರಜಾಸೌಧ ಅಂದ ಪ್ರಜೆಗಳಿಗೆ ಬೇಕಾದಂತ ಪ್ರಜಾಸೌಧ ಪ್ರಜೆಗಳ ಹತ್ತಿರನೇ ಇರಬೇಕದು. ಅದಕ್ಕೋಸ್ಕರ ನಾವು ನ್ಯಾಯಬದ್ಧವಾಗಿ ನಮ್ಮ ನ್ಯಾಯವನ್ನು ಕೇಳ್ತಾ ಇದ್ದೀವಿ, ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ಅದನ್ನ ಹತ್ತಿಕ್ಕುವಂತ ಕೆಲಸ ಯಾಕೆ ನೀವು ಮಾಡ್ತಾ ಇದ್ದೀರಾ? ದಯವಿಟ್ಟು ಇಲಾಖೆದವರು ಇದನ್ನ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರಿ. ಮುಂದೊಂದು ದಿನ ನಿಮಗೆ ತಿಳಿಸಲಾಗ ನಾವು ಏನೋ ಮಾಡಕತ್ತಿದ್ದಿಲ್ಲ. ನಾವು ಕೇಳಿದ ಬರೀ ಒಂದು 10 ನಿಮಿಷ ಸಾಹೇಬ್ರೆ, ನೀವು 10 ನಿಮಿಷ ನಾವು ರ್ಯಾಲಿ ಮಾಡಿ ಒಂದು 2 ನಿಮಿಷ ಅಲ್ಲಿ ಮಾತಾಡಿಕೆರೆ ನಾವು ಮತ್ತೆ ನಮ್ಮ ವೇದಿಕೆಗೆ ಬರ್ತೀವಿ ಅಂತ ಹೇಳಿ ಅದಕ್ಕೂ ಕೂಡ ನೀವು ಅವಕಾಶ ಕೊಡಲಿಲ್ಲ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಈ ತರ ಮಾಡಬೇಡಿ. ಸವರ್ಣರಿಗೊಂದು ದಲಿತರಿಗೊಂದು ಮಾಡಕ್ ಹೋಗಬೇಡಿ. ಯಾಕಂದ್ರೆ ಬಸವಣ್ಣನು ಅಷ್ಟೇ ಅದಾನ, ಬಾಬಾ ಸಾಹೇಬ್ರು ಅಷ್ಟೇ ಅದಾನ. ನಾವು ಯಾರಿಗಾದ್ರೂ ಹೋರಾಟ ಮಾಡ್ತಿರ್ತೀವಿ. ಅವಾಗ ಕೂಡ ನಾವು ಮಾತಾಡಿದ್ದೀವಿ, ರ್ಯಾಲಿ ಮಾಡ್ಕೇರಿ ಮಾನವ ಸರಪಳಿ ಬಂದ್ ಮಾಡ್ಕೇರಿ ಮಾತಾಡಿದ್ದೀವಿ. ಅವಾಗ ನಾವು ಕೇಳಕತ್ತಿದ್ದು ಪ್ರತಿಯೊಬ್ಬರು ತಾಳಿಕೋಟೆ ತಾಲೂಕಿನ ಪ್ರತಿಯೊಬ್ಬ ಪ್ರಜೆನೂ ಕೂಡ ಈ ಧರಣಿ ಹೋರಾಟದಲ್ಲಿ ಭಾಗವಹಿಸಿ ತಮ್ಮ ಹಕ್ಕನ್ನು ಕೇಳಕತ್ತಾರ. ಯಾರ ಮನೆಯದು ಜಾಗ ಕೇಳಕತ್ತಿಲ್ಲ, ಯಾರಿಗೂ ಏನು ಅನ್ಯಾಯ ಮಾಡಕತ್ತಿಲ್ಲ. ನಮ್ಮ ಊರ, ನಮ್ಮ ಜಾಗ, ನಮ್ಮ ತಾಲೂಕ, ನಮ್ಮ ಪ್ರಜಾಸೌಧ ನಮ್ಮ ಊರಲ್ಲಿ ಇರ್ಲಿ ಅಂತ ಹೇಳಿ ಕೇಳಕತ್ತಾರ. ಅದು ಸರ್ಕಾರಿ ಜಾಗದಾಗನೇ ಬೇಕಂತ ಕೇಳಕತ್ತಾರ. ಯಾರೇ ನಮ್ಮ ಹೊಲಾಗಿ ಕೊಡಿ ಬೇಕೆ ಕೇಳಕತ್ತಿಲ್ಲ. ನಮಗೋಸ್ಕರ, ನಮ್ಮ ಹಕ್ಕಿಗೋಸ್ಕರ ಹೋರಾಟ ನಡೆದೈತಿ, ಸ್ವಾಭಿಮಾನದ ಹೋರಾಟ ನಡೆದೈತಿ. ದಯವಿಟ್ಟು ನೀವು ಸಹಕಾರ ಮಾಡಿ ಇದಕ್ಕೆ. ಅದಕ್ಕೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಸ್ಥಾಪಿತ ಬಣ ಹಾಗೂ ವಿವಿಧ ದಲಿತ ಪರ ಒಕ್ಕೂಟ ಏನ ತಾಳಿಕೋಟೆ ಏನೈತಲ್ಲ, ಇವತ್ತ ಸುಮಾರು ಬೆಳಿಗ್ಗೆಯಿಂದನೇ ಬಸವೇಶ್ವರ ಸರ್ಕಾರದಲ್ಲಿ ಜಮಾವಣೆಗೊಂಡು ಪಟ್ಟಣದ ಪ್ರಮುಖ ಬೀದಿಗಳಿಂದ ಹಾಯ್ದು ಬೃಹತ್ ರ್ಯಾಲಿಯನ್ನು ನಿರ್ಮಾಣಗೊಂಡು ಬಸವೇಶ್ವರ ವೃತ್ತದಲ್ಲಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವ ಮೂಲಕ ಈ ಒಂದು ಹೋರಾಟಕ್ಕೆ ಸರ್ಕಾರಕ್ಕೆ ಮುಟ್ಟುವಂತ ಕೆಲಸ ಮಾಡ್ತಾ ಇದೆ ದಲಿತ ಪರ ಸಂಘಟನೆ. ಈ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಅವರನ್ನ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಕೂಡ ಸಮರ್ಪಿಸುತ್ತಿದ್ದೇವೆ. ಬೆಳಗಾವಿ ವಿಭಾಗದ ಸಂಚಾಲಕರಾದಂತ ದೇವೇಂದ್ರ ರಾಜಿಮನವರು ಕೂಡ ಯಾರು ಮಾತಾಡ್ಬೇಕಂತ ಹೇಳಿ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದು ಕರೆ ನೀಡಿತ್ತು. ಆ ಬಂದ್ ಕರೆ ನಾವು ಸಂಘಟನೆಯವರು ಸುಮಾರು ಶತಮಾನಗಳ ಪಟ್ಟಿತ್ತು. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ಹಸ್ತಗಳನ್ನು ಕೊಟ್ಟಿದ್ದಾರೆ. ಶಿಕ್ಷಣ, ಸಂಘಟನೆ, ಹೋರಾಟ. 3 ಹಸ್ತದಿಂದ ನಾವು ಹೋರಾಟ ಮಾಡ್ತೀವಿ ಹೊರತು ಜನರಿಗೆ ಮತ್ತು ಈ ತಾಳಿಕೋಟೆಯ ಜನತೆಗೆ ತೊಂದರೆ ಆಗುವಂತ ಕೆಲಸ ಮಾಡುವಂತ ನಮ್ಮ ಆತ್ಮಸಾಕ್ಷಿ ಇಂದ ನಾವು ಹೇಳ್ತಾ ಇದ್ದೀವಿ. ಆದರೆ ಇಲ್ಲಿ ಈ ಹೋರಾಟ ಸಮಿತಿ ಯಾರ ವಿರುದ್ಧವಲ್ಲ, ಪ್ರಾಮಾಣಿಕವಾಗಿ ಇವತ್ತ ತಾಳಿಕೋಟೆ ತಾಲೂಕಿನ ಜನತೆಯ ಒಂದು ಒಳ್ಳೆತನವನ್ನು ಬಯಸಿ ಅದು
ದೂರ ಆಗ್ತದ. ಅವ್ರು ಯಾರು ಕೊಟ್ಟಾರೋ ಬಿಟ್ಟಾರೋ ಅವ್ರಲ್ಲ. ಆದರೆ ಜನರ ಹಿತಕ್ಕಾಗಿ ಜನರ ಅನುಕೂಲಕ್ಕಾಗಿ ಕಟ್ತೀವಿ ಹೊರತು ನಾವು ನಮ್ಮ ಮನೆ ಮುಂದೆ ಕಟ್ಟಂತ ಯಾರು ಹೇಳ್ತಾ ಇಲ್ಲ. ಅಂತವರಲ್ಲಿ ಕೂಡ ಸುಮಾರು 41 ದಿವಸ ಗತಿಸೋದ್ರು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಈ ಕಡೆ ಮುಖ ಮಾಡಿಲ್ಲ ಅಂದ್ರೆ ಎಂತ ನೋವಿನ ಸಂಗತಿ ತಾವು ಅರ್ಥ ಮಾಡ್ಕೋಬೇಕು. ಹಾಗೂ ತಾಳಿಕೋಟೆಯ ಮತಕ್ಷೇತ್ರದ ಶಾಸಕರು ಕೂಡ ಇವತ್ತು ತಾವು ಹಿರಿಯರಿದ್ದೀರಿ, ಅನುಭವಿಗಳಿದ್ದೀರಿ. ನಾನು ಮಾತನಾಡುವುದು ಪ್ರಾಮಾಣಿಕತೆಯಿಂದ ಮಾತಾಡ್ತೀನಿ. ತಾವು ಸರ್ಕಾರದಲ್ಲಿ ಪ್ರಭಾವ ಕೂಡ ತಮ್ಮದಿದೆ. ನಮ್ಮದು ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಹತ್ರ ಪ್ರಭಾವ ಇದೆ. ಈ ಹೋರಾಟಕ್ಕೆ ತಾವು ಯಾಕೆ ಹಿಂದೆಡಾಗ್ತೀರಿ ಅನ್ನೋದು ನಮಗೆ ತಿಳಿದಂಗಾಗಿದೆ. ನಾನು ಹೇಳುವುದಷ್ಟೇ, ಇವತ್ತು ಹೋರಾಟ ಪ್ರಾಮಾಣಿಕತೆಯಿಂದ ಕೂಡಿದ ಒಬ್ಬೊಬ್ಬರ ಹೋರಾಟಲ್ಲ. ಇಡೀ ತಾಳಿಕೋಟೆ ತಾಲೂಕಿನ ಪ್ರತಿಯೊಂದು ಜಾತಿ ಜನಾಂಗ ವಿವಿಧ ಸಂಘಟನೆಗಳು ಕೂಡ ದಿನಕ್ಕೊಂದೊಂದು ರೀತಿ ಬೇರೆಯವರು ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ರು ಮಾಡಿದ್ರ ಏನು ಮಾಡಕತ್ತಿರಲ್ಲ, ಒಬ್ಬರೇ ಯಾರೋ ಮಾಡ್ತಾರೆ ಅಂತದ್ದು ತಮ್ಮ ತಲೆಗೆ ಏನು ಆಗೋದ ಏನು ಗೊತ್ತಿಲ್ಲ. ಈ ಹೋರಾಟ ಇನ್ನು ಒಂದು ಬೇರೆ ಹಂತದಲ್ಲಿ ಹೋರಾಟಕ್ಕೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಡೋರು ಯಾರು ಅಂದ್ರೆ ನಮ್ಮನ್ನ ಆಳುವ ಸರ್ಕಾರ ಮತ್ತು ಶಾಸಕರು ಅಂತ ನಾವು ಈ ಸಭೆ ಮುಖಾಂತರ ಒತ್ತಬೇಕಾಗ್ತಾ ಇದೆ. ನಾವು ಹೊರಗ ಯಾರ ಹಿತಕ್ಕಾಗಿ ಅಲ್ಲ ಅಂತ ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇಡೀ ತಾಳಿಕೋಟೆ ಸಮುದಾಯದ ಹಿತಕ್ಕಾಗಿ ನಾವು ನಮ್ಮ ಹೋರಾಟ ಮಾಡುವವರು ನಾವು ಕೊಡ್ತೀವಿ ಇಲ್ಲಿ ಮಾಡ್ರಿ ಅಂತ ಇದ್ರೆ ಅದು ಒಂದು ರೀತಿ ಅನ್ನಿಸ್ತ. ತಾವು ಗೊತ್ತಾಗ್ತದೆ ನಮಗೆ. ನಾವು ಎಲ್ಲಿ ಇಲ್ರಿ, ತಾಳಿಕೋಟೆ ಸಿಟಿ ಒಳಗಡೆ ಕೆಲವೊಂದು ಜಾಗ ಇದಾವೆ. ಆ ಜಾಗಗಳು 4 ಹೋರಾಟ ಸಮಿತಿಯವರು ಸುಮಾರು ದಿವಸದಿಂದ ಸರ್ಕಾರಕ್ಕೆ ಲಿಖಿತ ರೂಪದಲ್ಲಿ ಬರೆದುಕೊಟ್ಟಿದ್ದಾರೆ, ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ದಾರೆ, ಶಾಸಕರಿಗೆ ಕೊಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ತಾವು ಮುಂದೆ ದಾರಿ ತಪ್ಪಿಸೋದು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋಂಥದ್ದು ನಾನು ಈ ಸಭೆ ಮುಖಾಂತರ ಒತ್ತಿ ಹೇಳಬೇಕಾಗ್ತಾ ಇದೆ. ಅದಕ್ಕಾಗಿ ದಯಮಾಡಿ ಮುಂದಿನ ಹೋರಾಟ ಬೇರೆ ರೀತಿ ಸ್ವಲ್ಪ ಬರುವುದಕ್ಕಿಂತ ಬರುವುದಿಲ್ಲ. ತಾಳಿಕೋಟೆಯ ಜನತೆ ತಾಳ್ಮೆ ಪರೀಕ್ಷಿಸಬೇಡ ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಮನೆ ಸಚಿವರಿಗೆ ಹಾಗೂ ಶಾಸಕರಿಗೆ. ತಾಳಿಕೋಟೆ ಜನತೆ ತಾಳ್ಮೆ ಕಳೆದುಕೊಂಡಾಗ ಏನಾದರೂ ಅನಾಹುತಗಳಾದರೆ ಆ ಅನಾಹುತಕ್ಕೆ ಕಾಲ ಹೊಣೆಗಾರರು ಅಂತ ನಾನು ಈ ಸಭೆ ಮುಖಾಂತರ ಒತ್ತಬೇಕಾಗ್ತೇವೆ. ನಾವು ಇನ್ನೂ ಹೋರಾಟ ಮುಂದಿನ ದಿನಮಾನಗಳ ಬೇರೆ ರೂಪ ತಾಳ್ತಾ ಇದೆ. ಅದಕ್ಕಿಂತ ಪೂರ್ವದಲ್ಲಿ ತಾವು ಎಚ್ಚೆತ್ತುಕೊಂಡು ಮತ್ತು ಇನ್ನೊಂದು ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ತಾವು ಪೊಲೀಸ್ ಇಲಾಖೆ ಆಗಿರ್ಬೋದು, ಇವತ್ತು ಕಂದಾಯ ಇಲಾಖೆ ಆಗಿರ್ಬೋದು, ಪ್ರಾಮಾಣಿಕತೆಯಿಂದ ಜನರ ಏನು ಇದೆ ಅನ್ನೋ ತಾವು ಅರ್ಥ ಮಾಡಿಕೊಂಡು ಸರ್ಕಾರಕ್ಕಾಗ್ಲಿ ಶಾಸಕರಿಗಾಗ್ಲಿ ಮನವರಿಕೆ ಮಾಡಿಕೊಡ್ಬೇಕು. ಯಾಕಂದ್ರೆ ರಾಜಕೀಯ ಕ್ಷಣಿಕ, ಈ ಹೋರಾಟ ಶಾಶ್ವತ. ನಮ್ಮ ಹೋರಾಟ ಏನಾದ್ರೂ ಬೇರೆ ದುಷ್ಟತೆ ಐತಂತ ತಾವು ಆತ್ಮಾವಲೋಕನ ಮಾಡ್ಕೊಳ್ಳಿ. ತಾವು ಈ ತಾಲೂಕಾಡಳಿತ ಜಿಲ್ಲಾಡಳಿತ ಆತ್ಮಾವಲೋಕನ ಮಾಡ್ಕೋಬೇಕು. ಈ ಹೋರಾಟ ಯಾವ ರೀತಿ ಇದೆ ಅಂದ್ರೆ ಒಳ್ಳೆಯ ರೀತಿ ಇದೆ, ಜನರ ಅನುಕೂಲಕ್ಕಾಗಿದೆ. ಅದಕ್ಕಾಗಿ ನಾನು ದಯವಿಟ್ಟು ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಜಿಲ್ಲಾಡಳಿತ ತಾಲೂಕಾಡಳಿತ ಶಾಸಕರು ಕೂಡಲೇ ಎಚ್ಚೆತ್ತುಕೊಂಡು ಹೋರಾಟಕ್ಕೆ ಮುಂದೆ ದಿನಮಾನಗಳಲ್ಲಿ ದಾರಿ ತಪ್ಪಿಸುವಂತ ಕೆಲಸ ಹಿಡಿಬಾರದು. ಅದಕ್ಕಿಂತ ಪೂರ್ವದಲ್ಲಿ ತಾವು ಬಂದು ಇಲ್ಲ ಇರಲಿದ್ದಾರೆ, ತಾಳಿಕೋಟೆಯಲ್ಲಿ ಇರಲಿದ್ದಾರೆ, ತಮ್ಮ ಸಹಪಾಠಿಗಳಿದ್ದಾರೆ, ಅವರ ಜೊತೆ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದಾಗ ಇದು ಕೊನೆ ಆಗ್ತದೆ ಹೊರತು ನೀವು ಸುಮ್ಮನೆ ಕೂತಾಗ ಇದು ಬೇರೆ ಸ್ವಲ್ಪ ಪಡೆದುಕೊಂಡು ಮುಂದಿನ ದಿನಮಾನಗಳ ರಕ್ತ ಚೆಲ್ಲಿ ಅವರು ಈ ತಾಳಿಕೋಟೆಯಲ್ಲಿ ಬೆಳೆಯುತ್ತೇವೆ ಅಂತ ಮಾತನ್ನು ಹೇಳಿ ಅದೊಂದು ಮಾತು ಅಲ್ಪ ಇರಬೇಕು. ದಯಮಾಡಿ ಅತಿ ಶೀಘ್ರದಲ್ಲೇ ತಾವು ಬಂದು ಈ ಒಂದು ವೇದಿಕೆಗೆ ಈ ಒಂದು ಹೋರಾಟದ ಎಲ್ಲ ಸದಸ್ಯರಿಗೆ ತಾವು ಭೇಟಿ ಕೊಟ್ಟು ಈ ಒಂದು ಹೋರಾಟವನ್ನ ಸ್ಪಂದಿಸಿ ತಾಳಿಕೋಟೆಯ ಸಮಸ್ತ ಎಲ್ಲ ನಾಗರಿಕ ಬಂಧುಗಳಿಗೆ ಅನುಕೂಲವಾಗುವಂತೆ ತಾಳಿಕೋಟೆ ಏನು ಹೋರಾಟ ಸಮಿತಿಯನ್ನು ಆಯ್ಕೆ ಮಾಡಿಕೊಂಡಿದೆ 4 ಜಾಗಗಳನ್ನ ಅದರಲ್ಲಿ ಯಾವುದಾದ್ರೂ ಒಂದನ್ನು ಪರಿಶೀಲಿಸಿ ತಾಳಿಕೋಟೆ ಜನತೆಗೆ ಅನುಕೂಲವಾಗುವಂತೆ ಆ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಪ್ರಜಾಸೌಧವನ್ನು ನಿರ್ಮಾಣ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಜೈ ಹಿಂದ್ ಜೈ ಭೀಮ್. ಒಂದು 50 ದಿನದ ಹಿಂದೆ ಬಿಜಾಪುರ ಜಿಲ್ಲಾ ನ್ಯಾಯಾಧೀಶರು ತಾಳಿಕೋಟೆಗೆ ಆಗಮಿಸಿದರು. ಮತ್ತು ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಇದ್ದಿದ್ದರು. ಆ ಸಮಯದಲ್ಲಿ ನಡೆದಂಥ ಈ ಸ್ಥಳ ಪರಿಶೀಲನೆ, ನ್ಯಾಯಾಲಯಕ್ಕೆ ಬೇಕಾದಂಥ ಸ್ಥಳ ಪರಿಶೀಲನೆಗಾಗಿ ಬಂದಂಥ ಸಮಯದಲ್ಲಿ ನಾನಲ್ಲಿ ಸ್ಥಳದಲ್ಲಿ ಇದ್ದೆ. ಆ ಸ್ಥಳದಲ್ಲಿ ಇರತಕ್ಕಂಥ ಈ ರೈಕಾರ್ಡ್ ಕಂಪನಿಯಿಂದ
2 ಎಕರೆ 10 ಗುಂಟ ಜಾಗ ಸರ್ಕಾರ ಮುನ್ಸಿಪಾಲಿಟಿ ಸಂಬಂಧಪಟ್ಟಂಥ ಜಾಗ ಮತ್ತು 110 KVಯಿಂದ ಇರತಕ್ಕಂಥ 4 ಎಕರೆ ಜಾಗ ಮತ್ತು 5 ಎಕರೆ 26 ಗುಂಟ ಹಳಿ ವಾಟರ್ ಟ್ಯಾಂಕ್ ಹಿಂದಿರುತ್ತೆ ಇರತಕ್ಕಂಥ ಜಾಗ ಮತ್ತು ಇದರಿಂದ ಇರತಕ್ಕಂಥ 4 ಎಕರೆ ವಾಡ್ಯದಲ್ಲಿ ರಾಜವಾಡ್ಯದಲ್ಲಿ ಬೀಳು ಬಿದ್ದದು 30 ಫೂಟ್ ಎತ್ತರ ಕಟ್ಟಡದ ಆ ಬಿಲ್ಡಿಂಗ್ ಹಂಗೆ ಬೀಳಾಗಿ ಬಿದ್ದದ ಅದು ಸರ್ಕಾರಿ ಜಾಗ ಹಳಿ ಮಿಲ್ಲದು ಆನಂತರ 11 ಎಕರೆ ಗೋಮಾಳ ಜಾಗ ಅಂದ್ರೆ ಇದ್ರದ್ದು ಕೆರೆ ಇರತಕ್ಕಂಥ ಜಾಗ ಈಗ ಯಾರ ಮನೆಯಾಗ ದನ ಇಲ್ಲ ಕೆರೆ ಇಲ್ಲ ಏನಿಲ್ಲ ಕೆರೆ ಜಾಗ ಇರತಕ್ಕಂಥ ಎಲ್ಲ ದಾಖಲಾತಿಗಳು ಬೇಡಮೇರ ಸಮ್ಮುಖದೊಳಗೆ ನಾನು ಮಾನ್ಯ ನ್ಯಾಯಾಲಯ ಜಡ್ಜ್ ಸಮ್ಮುಖದೊಳಗೆ ನಾನು ಮಾತಾಡಿದ್ದೆ ಅವೆಲ್ಲ ದಾಖಲಾತಿ ಸಮೇತ ನಾನು ಕೊಡ್ಲಿಕ್ಕೆ ತಯಾರಿದ್ದೆ ಮತ್ತು ಮೇಲಾಗಿ ಎಲ್ಲ ದಾಖಲಾತಿಗಳನ್ನು ನಾನು ಕೊಟ್ಟಿದ್ದೀನಿ ಅವ್ರಿಗೆ ನ್ಯಾಯಾಧೀಶರಿಗೆ ಇಷ್ಟೆಲ್ಲ ಸರ್ಕಾರಿ ಜಾಗಗಳು ಇರಲಕ್ಕಾಗಿ ಇವು ನಮ್ಗೆ PWD ಮತ್ತು ಏನದ KB ಇವು ನಿಗಮಗಳಾತಾವು ಇದು ಬಿಟ್ಟು ಅವ್ರು 2 ಎಕರೆ ಕೊಟ್ಟಾರೆ 2 ಎಕರೆ 10 ಗುಂಟ ಇದೆ ರೈಕಾರ ಪಂಪಿಂಗ್ ಅಂತ ಪುರಸಭೆ ಜಾಗನೇ ಈಗ ಇರ್ತಕ್ಕಂಥ 10 ಎಕರೆ 26 ಗುಂಟ ಏನು ಕಮರ್ಷಿಯಲ್ ಆಗ್ಯದ ಇದು ಹಿಂದೆ ಈ ಇರ್ತಕ್ಕಂಥ ತಹಶೀಲ್ದಾರ್ ಆಫೀಸ್ ಅನ್ನೋದಲ್ಲ ಡೆಮೋಲಿಷನ್ ಮಾಡಿ ಅದೇ ಸ್ಥಳದಲ್ಲಿ ತಹಶೀಲ್ದಾರ್ ಆಫೀಸ್ ಮಾಡ್ಬೋದು ನಾವು ಯಾಕಂದ್ರೆ 10 ಎಕರೆ 26 ಗುಂಟ ಸಾರ್ವಜನಿಕ ಆಸ್ತಿ ಅದು ಅದರಲ್ಲೇ ಮಾಡ್ಬೋದು ನಾವು ಎಲ್ಲಿ ಹೋಗ್ಬೇಕಾಗಿಲ್ಲ ತಹಶೀಲ್ದಾರ್ ಆಫೀಸ್ ಬಸ್ ಸ್ಟ್ಯಾಂಡ್ ಒಳಗಡೆ ನಾವು ತಹಶೀಲ್ದಾರ್ ಮೇಲೆ ಹೋಗ್ಬೋದು ನಾವು 3-4 ಸಲ ನಾವು ತಿರುಗಾಡಿದ್ರು ನಮಗೆ ಕೆಲಸ ಆಗಲ್ಲ ಪ್ರತಿ ಹಳ್ಳಿಯಿಂದ ಬರ್ತಕ್ಕಂಥ ಜನರಿಗೆ ಬಂದ ತಕ್ಷಣ ಕೆಲಸ ಮಾಡಿ ಯಾರು ಕೊಡಂಗಿಲ್ಲ ಅಧಿಕಾರಿಗಳು ಸರ್ವರ್ ಇಲ್ಲ ನೆಟ್ವರ್ಕ್ ಇಲ್ಲ ಬೇರೆ ಇದೇ ನೋಡ್ಬೋದು ಯಾಕಂದ್ರೆ ಎಲ್ಲ ಸರ್ಕಾರಿಗಳು ಬರ್ತದೆ BSNL ಸರ್ವರ್ ಅಲ್ಲಿ ತಗ್ಗಾಡ್ತಾರೆ ಇಲ್ಲಿ ತಗ್ಗಾಡ್ತಾರೆ ಅದು ಪ್ರೈವೇಟ್ ಆಗೋದಿಲ್ಲ ಅದಕ್ಕಾಗಿ ದಯಮಾಡಿ ಶಾಸಕರು ಗಮನದಾಗ ಇಟ್ಟುಕೊಂಡು ಇರ್ತಕ್ಕಂಥ 10 ಎಕರೆ 26 ಗುಂಟ ಏನದಲ್ಲ ಈ ಬಸ್ ನಿಲ್ದಾಣ ಮುಂಭಾಗದಾಗ ಸರ್ಕಾರದಲ್ಲಿ ಪಕ್ಕದಾಗ ಆ ಏನು ಶಾಲೆ ಡೆಮೋಲಿಷನ್ ಮಾಡಿ ಅಲ್ಲೇ ನಿರ್ಮಾಣ ಮಾಡ್ಬೇಕಂತ ನಮ್ಮದೊಂದು ಇದು ಅದಕ್ಕಾಗಿ ಮುಂದಿನ ತೀರ್ಮಾನಗಳಲ್ಲಿ ಇದೇ ರೀತಿ ಬಂದು ಸ್ಪಂದಿಸ್ಲಿಕ್ಕಪ್ಪ ಅಂತಂದ್ರೆ ಹೋರಾಟ ಅಂತ ಮುಂದೆ ಕಂಟಿನ್ಯೂ ಹೋರಾಟ ಮಾಡಲಾಗೋದು ಅಂತ ಶಾಸಕರಲ್ಲಿ ತಾವು ಹೇಳೋದಾಗಿ ಇಚ್ಛೆ ಬಯಸ್ತೀವಿ. ಗುರುರಾಜ್ ಬಲಿಮಣಿಯವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಹೇಳಿ ಅವರನ್ನ ವಿನಂತಿಸ್ಕೋತಾಯಿದ್ದೀವಿ. ಇಂದ ಈ ಒಂದು 41ನೇ ದಿನ ಅಂಗವಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಲಕ್ಷ್ಮೀನಾರಾಯಣ ನಾಗವಾರ್ ಸ್ಥಾಪಿತ ಬಣದಿಂದ ಇವತ್ತು ತಾಳಿಕೋಟ ತುಂಬೆಲ್ಲ ಒಂದು ಆಕ್ರೋಶಭರಿತವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನಾಯಕರು ಹಾಗೂ ಈ ಒಂದು ಭಾಗದ ಜನಪ್ರಿಯ ದಲಿತ ನಾಯಕರು ಆಗಿರ್ತಕ್ಕಂಥ ಮುತ್ತಣ್ಣ ಚಮಲಾಪುರ್ ಸಾಹೇಬ್ರೆ ಹಾಗೂ ಈ ಹೋರಾಟದ ಇನ್ನೋರ್ವ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿಭಾಗೀಯ ಸಂಚಾಲಕರು ನಮ್ಮ ಬೆಳಗಾವಿ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ದೇವೇಂದ್ರ ಹಾದಿಮನಿಯವರೇ, ಅದಲ್ಲದೆ ಈ ಒಂದು ಹೋರಾಟವನ್ನು ಬಹಳ ಅಚ್ಚುಕಟ್ಟಾಗಿ ಸರ್ಕಾರಕ್ಕೆ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ನಮ್ಮ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರಾಗಿರ್ತಕ್ಕಂಥ ನಾಗೇಶ್ ಕಟ್ಟಿಮನಿಯವರೇ, ಆಮೇಲೆ ಇನ್ನೋರ್ವ ನಮ್ಮ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರಾಗಿರ್ತಕ್ಕಂಥ ಮಹೇಶ್ ತಾಳಿಕೋಟಿಯವರೇ, ಇನ್ನೋರ್ವ ವಿದ್ಯಾರ್ಥಿ ಒಕ್ಕೂಟದ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮೈಲೇಶ್ವರ ಗ್ರಾಮದ ಮಾಂತೇಶ್ ಕಟ್ಟಿಮನಿಯವರೇ, ಈ ಒಂದು ವೇದಿಕೆಯ ಮೇಲೆ ಇನ್ನೋರ್ವ ಪರಶುರಾಮ್ ಕಟ್ಟಿಮನಿಯವರೇ ನಮ್ಮ ಸಂಘಟನಾ ಸಂಚಾಲಕರು, ಈ ಒಂದು ದೇವೇಂದ್ರ, ಆಮೇಲೆ ದೇವು ಗೊಟಗುಣಿಕೆಯವರೇ, ರತ್ನಾಕರ್ ಅವರೇ, ಈ ಒಂದು ವೇದಿಕೆಯ ಮೇಲೆ ಮನವಿಯನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ತಾಲೂಕಾ ದಂಡಾಧಿಕಾರಿಗಳೇ ಹಾಗೂ ಯಾವತ್ತು ತಾಳಿಕೋಟಿ ನಗರದ ಸುತ್ತಮುತ್ತಲಿನ ಆಗಮಿಸಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಬಂಧುಗಳೇ, ಹಿರಿಯರೇ, ಎಲ್ಲ ಸರ್ವ ಧರ್ಮದ ಹಿರಿಯರೇ, ಇವತ್ತು ನಾವು ಈಗಾಗಲೇ ಒಂದ್ಸರಿ ಕಮಲಾಪುರ ಅನ್ನೋರ ನೇತೃತ್ವದಲ್ಲಿ ನಾವು ಇದೇ ಸ್ಥಳದಲ್ಲಿ ಏನಪ್ಪ ಅಂತಂದ್ರೆ ಹೋರಾಟವನ್ನು ಮಾಡಿದ್ದೀವಿ, ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀವಿ. ಆದರೆ ಸರ್ಕಾರ ಯಾಕೋ ಏನು ಕಣ್ಣು ಮುಚ್ಚಿ ಕೂತಿದೋ ಗೊತ್ತಿಲ್ಲ. 5 ಕಿಲೋಮೀಟರ್ ಏನಪ್ಪ ಅಂತ ಮಲ್ಲೇಶ್ವರ ಗ್ರಾಮದಲ್ಲಿ ಮಾಡುವಂತಹ ಆ ಒಂದು ಪ್ರಜಾಸೌಧ ಏನು ಕೆಲಸಿತ್ತು ಅನ್ನೋದನ್ನು ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇದೆ. ಈ ಎಲ್ಲ ಸಮಾಜದವರು ಅವತ್ತು ಈಗಿನ ಹಿಡ್ಕೊಂಡು ಬೆಂಬಲ ಕೊಡ್ತಾನೆ ಇದ್ದಾರೆ. ಆದರೆ ಸರ್ಕಾರದ ಇಚ್ಛಾಶಕ್ತಿಯೋ ಅಥವಾ ಶಾಸಕರ ಇಚ್ಛಾಶಕ್ತಿಯೋ
ಗೊತ್ತಿಲ್ಲ. ಅದಕ್ಕಾಗಿ ಕೂಡಲೇ ಈ ಒಂದು ಪ್ರಜಾಸೌಧವನ್ನ ನಮ್ಮ ನಾಯಕರು ಎಲ್ಲಿ ಹೇಳ್ತಾರ, ಈ ತಾಳಿಕೋಟಿ ಭಾಗದ ಯಾವುದೋ ಸೂಕ್ತ ಸ್ಥಳವಾದ ಸರ್ಕಾರಿ ಜಾಗದಲ್ಲಿ ಅಲ್ಲಿ ಮಾಡಬೇಕು. ಮಾಡದೆ ಹೋದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ DC ಆಫೀಸ್ ಮುಂದೆ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ತೇವೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅನ್ಯಾಯವಾದಾಗ, ನಮಗೆ ಸವಲತ್ತುಗಳು ಸಿಗದೆ ಹೋದಾಗ ಹೋರಾಟದ ಮೂಲಕ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಬೇಕಾಗ್ತದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ. ಒಂದು ವೇಳೆ ಶಾಸಕರಾಗಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗ್ಲಿ ಈ ಒಂದು ಸ್ಥಳಕ್ಕೆ ಬಂದು, ಜಿಲ್ಲಾಡಳಿತ ಆಗ್ಲಿ ಇಲ್ಲಿ ಬಂದು ಕೂಡಲೇ ಈ ಒಂದು ಧರಣಿ ಸತ್ಯಾಗ್ರಹವನ್ನು ನಾವು ಹಿಂಪಡಿಸಬೇಕು. ಈ ತಾಳಿಕೋಟೆ ಪಟ್ಟಣದಲ್ಲಿ ಏನಪ್ಪಾ ಅಂತಂದ್ರ ನಾವು ಪ್ರಜಾಸೌಧ ನಾವು ಮಾಡ್ತೀವಿ ಅಂತ ಹೇಳಿ ಅಂದಾಗ ಮಾತ್ರ ಈ ಹೋರಾಟ ಕೈ ಬಿಡ್ತೀವಿ. ಇಲ್ಲದೆ ಹೋದಲ್ಲಿ ಉಗ್ರವಾದ ಸ್ವರೂಪವನ್ನ ಅಥವಾ ಅರಬತ್ತಲೆ ಮೆರವಣಿಗೆ ಮಾಡ್ಲಿಕ್ಕೂ ನಾವು ಹಿಂಜರಿಯುವುದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಾಲೂಕಾ ಆಡಳಿತ ದಂಡಾಧಿಕಾರಿಗಳ ಮುಖಾಂತರ ನಾವು ಎಚ್ಚರಿಕೆ ಗಂಟೆಯನ್ನ ಜಿಲ್ಲಾಡಳಿತಕ್ಕೆ ಕೊಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದಲ್ಲದೆ ಯಾಕಂದ್ರೆ ಈ ಒಂದು ಮೈಲೇಶ್ವರ ಗ್ರಾಮ 5 ಕಿಲೋಮೀಟರ್ ದೂರ ಇದೆ. ಅಂಗವಿಕಲರು ಹೋಗ್ತಾ ಇದ್ದಾರೆ, ರೈತರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಒಂದು ಕಾಸ್ಟ್ ಇನ್ಕಮ್ ತರಬೇಕಾದ್ರೆ 5 ಕಿಲೋಮೀಟರ್ ನಾವು ಏನಪ್ಪಾ ಅಂತಂದ್ರೆ ಹೋಗ್ಬೇಕಾಗ್ತದೆ. ಯಾವುದೇ ಒಂದು ನಮ್ಮ ಒಂದು ಸರ್ಕಾರದ ಯಾವುದೇ ಕಾಗದ ಪತ್ರ, ನಮ್ಮ ಜಮೀನ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೇ ಒಂದು ಕಾಗದ ಪತ್ರ ಮಾಡಬೇಕಾದ್ರೆ ನಾವು ಪಟ್ಟಣಕ್ಕೆ ಬರ್ತೀವಿ. ಅದು ಬಿಟ್ಟು ನೀವು ಹಳ್ಳಿಗೆ ಹೋಗ್ತೀರಪ್ಪ ಅಂತಂದ್ರ ಈ ಯಾವ ಪುರುಷಾರ್ಥಕ್ಕಾಗಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಕೇಳಬೇಕಾಗ್ತದೆ. ಅದಲ್ಲದೆ ಅವ್ರೇನೋ ಅಲ್ಲೇನೋ ಅವ್ರ ಸಂಬಂಧಿಕರಿಗೇನೋ ಶಾಸಕರು ಮಾಡ್ಲಕತ್ತಾರಪ್ಪ. ಆದ್ರೆ ಶಾಸಕರೇ, ನಾವು ನಮ್ಮ ಹಿತಕ್ಕಾಗಿ ಮಾಡ್ತಾ ಇಲ್ಲ, ಜನರ ಹಿತಕ್ಕಾಗಿ, ಬಡವರ ಹಿತಕ್ಕಾಗಿ, ರೈತರ ಹಿತಕ್ಕಾಗಿ, ಮಹಿಳೆಯರ ಹಿತಕ್ಕಾಗಿ ಹೋರಾಟ ಮಾಡ್ತಾ ಇರ್ತೇವೆ. ಇದರಲ್ಲಿ ನಮ್ಮ ಎಲ್ಲ ನಾಯಕರ ಪಾತ್ರ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮಹಿಳೆಯರಿಗೂ ವಂದಿಸುತ್ತಾ, ಪತ್ರಕರ್ತ ಬಂಧುಗಳಿಗೂ ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೂ ತಾಲೂಕಾಡಳಿತ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್. ಗುರುಗಳಾದಂಥ ಬಸಮ್ಮ ಅವ್ರನ್ನ ನೆನೆಸುವಂತ ಈ ತಾಳಿಕೋಟಿ ಪಟ್ಟಣದಲ್ಲಿ ಪ್ರಜಾಸೌಧವನ್ನ ಈ ಮೈಲಾಸೂರುದಲ್ಲಿ ಕಟ್ತಾ ಇದ್ದಾರೆ. ಅದು ಯಾಕೆ ಕಟ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ 5 ಕಿಲೋಮೀಟರ್ ಆಗುತ್ತಾ, ಮತ್ತೆ ಹಳ್ಳಿಲಿಂದ ಬರ್ತಾರ ಜನಗಳು, ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬರ್ಬೇಕು, ಬಸ್ ಸ್ಟ್ಯಾಂಡ್ಲಿಂದ ಮತ್ತೆ ಊರಿಗೆ ಹೋಗ್ಬೇಕು. ಇಲ್ಲಿ ನಾವು ಅಲ್ಲೇ ತಿರ್ಗಾಡ್ಕೊತ ಒಂದು ಕೆಲಸ ಆಗ್ಬೇಕಾದ್ರೆ 1 ತಿಂಗಳ ತನ ನಾವು ಅಲ್ಲಿ ತಿರ್ಗಾಡಬೇಕಾಗತ್ತ. ಇಲ್ಲಿ ಗೌರ್ಮೆಂಟ್ ಜಾಗ ಇಲ್ಲ ಅಂತ ಕಾಣಿಸ್ತದ ಸಚಿವರಿಗೆ. ಈ ಸಚಿವರಿಗೆ ತಮ್ಮ ಬೇಳೆವನ್ನ ಬಯಸ್ಕೊಳಕ ತಾವು ಅಲ್ಲಿ ಮೈಲೇಶ್ವರ ಗ್ರಾಮದಲ್ಲಿ ಅವ್ರಿಗೆ ಕಟ್ತಾ ಇದ್ದಾರೆ. ಇದು ತುಂಬಾ ಸಮಾಜಕ್ಕೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಸಚಿವರು. ಯಾಕೆ ಈ ತಾಳಿಕೋಟೆ ಪಟ್ಟಣದಲ್ಲಿ ಗೌರ್ಮೆಂಟ್ ಜಾಗ ಅವ್ರಿಗೆ ಕಾಣ್ತಾ ಇಲ್ಲ. ಈ ಗ್ರಾಮ ಪಂಚಾಯತಿ ಆಗ್ಲಿ ಎಲ್ಲ ಅವರು ಪಂಚಾಯತಿ ಸರ್ಕಾರ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಈ ಪ್ರಜಾಸೌಧವನ್ನ ಈ ಮೈಲೇಶ್ವರ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ ಅವರು. ಯಾಕೆ ಅಲ್ಲಿ ಯಾವುದೂ ಏನೂ ಇಲ್ಲ, ಅಲ್ಲಿ ಅಂಗಡಿಗಳಿಲ್ಲ, ಮನೆಗಳಿಲ್ಲ, ಯಾವುದೂ ಇಲ್ಲ ಅಲ್ಲಿ. ಇಡೀ ನಾವು ಜಂಗಲ್ದಾಗ ಹೋಗಿ ತಿರ್ಗಾಡ್ಬೇಕಾಗತ್ತ. ಒಂದೇ ಒಂದು ಹೆಣ್ಣು ತಿರ್ಗಾಡಕ ತುಂಬಾ ಕಷ್ಟ ಅಲ್ಲಿ. ಯಾಕೆಂದ್ರೆ ನಿಮ್ಗೆ ದಯವಿಟ್ಟು ಸಚಿವರೇ ತುಂಬಾ ನಿಮ್ಮ ಕೈ ಮುಗಿದು ಕೇಳ್ತೀವಿ, ಮತ್ತೆ ಮನವಿ ಕೂಡ ಮಾಡಿದೀವಿ. ನೀವು ಬರ್ತಾ ಇಲ್ಲ ಇಲ್ಲಿಗೆ. ನೀವು ಏನಾದ್ರೂ ನೀವು ಬರ್ಲಿಕ್ಕಂದ್ರ ತುಂಬಾ ಹೋರಾಟ ಮಾಡ್ತೀವಿ, ಮತ್ತೆ ಉಗ್ರ ಹೋರಾಟವನ್ನ ನಾವು ಕೈಗೊಳ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ಯಾಕೆ ನಮ್ಮ ಹಿಂದುಳಿದ ವರ್ಗವನ್ನ ನೀವು ಕೀಳಾಗಿ ನೋಡಕ್ಕೆ ನೀವು ಇಷ್ಟಪಡ್ತಾ ಇದ್ರಿ ಅನ್ನತ್ತೀನಿ ಬಂಧುಗಳೇ. ಈ ಎಲ್ಲ ನಮ್ಮನ್ನ ಕೀಳಾಗಿ ನೋಡ್ತಾರ ಅವರು. ಇನ್ನು ಮುಂದಿನ ದಿನಗಳಲ್ಲಿ ಈ ಮೈಲೇಶ್ವರ ಗ್ರಾಮದಲ್ಲಿ ಪ್ರಜಾಸೌಧವನ್ನ ಕಟ್ಟಿದ್ರಂದ್ರೆ ಅದನ್ನ ನಾವು ಕೆಟ್ಟ ದೃಷ್ಟಿಯಿಂದ ತುಂಬಾ ಹೋರಾಟ ಮಾಡ್ತಿದೀವಿ ಬಂಧುಗಳೇ. ಇಲ್ಲಿ ಎಲ್ಲ ಇದು ಗೌರ್ಮೆಂಟ್ ಜಾಗವನ್ನ ಇಲ್ಲಿ ರಗೂಡಿದಾವೆ, ಇಲ್ಲಿ ಕಟ್ಟಬೇಕಂತ ನಾವು ತುಂಬಾ ಮನವಿ ಮಾಡಿಕೊಡ್ತಾ ಇದೀನಿ. ಇಷ್ಟು ಹೇಳಿ ನಮ್ಗ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿ ನಮ್ಮ ಅಣ್ಣವರಿಗೆ ಧನ್ಯವಾದಗಳು. ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗರ ಸ್ಥಾಪಿತ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಾಳಿಕೋಟಿ ಸಂಘಟನೆಗಳ ಮುಖಾಂತರ ಗೌರವಾನ್ವಿತ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ ರಾಜಭವನ ಬೆಂಗಳೂರು, ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ
ವಿಷಯ ತಾಳಿಕೋಟೆ ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಈಗಾಗಲೇ ನಿಗದಿಪಡಿಸಿರುವ ಪ್ರಜಾಸೌಧ ಸ್ಥಳವನ್ನ ರದ್ದುಗೊಳಿಸಿ ತಾಳಿಕೋಟೆ ಪಟ್ಟಣದಲ್ಲಿರುವ ಸರ್ಕಾರಿ ಜಾಗೆಯಲ್ಲಿಯೇ ಪ್ರಜಾಸೌಧ ಕಟ್ಟಡವನ್ನ ನಿರ್ಮಿಸುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯದನ್ವಯ ತಾಳಿಕೋಟೆ ತಾಲೂಕಿಗೆ ನೂತನವಾಗಿ ಪ್ರಜಾಸೌಧ ಕಟ್ಟಡವನ್ನು ನಿರ್ಮಿಸಲು ಸ್ಥಳ ಗುರುತಿಸಿದ್ದು ಅದು ತಾಳಿಕೋಟೆ ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಮೈಲೇಶ್ವರ ಗ್ರಾಮದ ಹತ್ತಿರವಿರುವ ಸ್ಥಳವನ್ನು ನಿಗದಿಪಡಿಸಿದ್ದು, ಸದರಿ ಸ್ಥಳವು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ತಹಸೀಲ್ದಾರ್ ಅವರ ಕುಟುಂಬಕ್ಕೆ ಹಾಗೂ ಅದರ ಸುತ್ತಮುತ್ತಲು 50-60 ಎಕರೆ ಜಾಗ ಶಾಸಕರ ಸಂಬಂಧಿಕರಿಗೆ ಸೇರಿದ ಜಮೀನು ಆಗಿದ್ದು, ಸರ್ಕಾರದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಇರುತ್ತದೆ. ಸದರಿ ಸ್ಥಳವು ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದ ನಿರ್ಜನ ಪ್ರದೇಶದಲ್ಲಿದ್ದು, ತಾಳಿಕೋಟೆ ತಾಲೂಕಿನ ಎಲ್ಲ ಗ್ರಾಮದ ರೈತರಿಗೆ, ವೃದ್ಧರಿಗೆ, ಮಹಿಳೆಯರಿಗೆ, ಅಂಗವಿಕಲರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಸುರಕ್ಷಿತವಲ್ಲದ ಸ್ಥಳವಾಗಿದ್ದರಿಂದ ಅದನ್ನು ಕೂಡಲೇ ರದ್ದುಗೊಳಿಸಿ ಪಟ್ಟಣದಲ್ಲಿರುವ ಸರ್ಕಾರಿ ಜಮೀನುಗಳಲ್ಲಿ ಅಂದರೆ ಪ್ರವಾಸಿ ಮಂದಿರ ಮತ್ತು ಒಪ್ಪತ್ ಕೈರಾಣ, ಹಳೆಯ ಪುರಸಭೆ ಜಾಗ ಮತ್ತು ಹಳೆಯ ಕೆಇಬಿಯ ಜಾಗ, ಇದರಲ್ಲಿ ಯಾವುದಾದರೂ ಒಂದು ಸರ್ಕಾರಿ ಜಾಗೆಯಲ್ಲಿ ಪ್ರಜಾಸೌಧ ನಿರ್ಮಾಣವಾದರೆ ತಾಲೂಕಿನ ಜನಸಾಮಾನ್ಯರಿಗೆ ಅನುಕೂಲವಾಗುತ್ತದೆ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 25/2/26ರಂದು ತಾಳಿಕೋಟೆ ನಾಗರಿಕರು ಸ್ವಯಂ ಪ್ರೇರಿತ ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣ ಬಂದ್ ಮಾಡಿ ಅಂದಿನಿಂದ ಇಲ್ಲಿವರೆಗೆ ಸುಮಾರು 40 ದಿನಗಳಿಂದ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ನಡೆಸಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಈ ಹೋರಾಟಕ್ಕೆ ಸ್ಪಂದಿಸದೇ ಇರುವುದು ತಾಲೂಕಿನ ಜನತೆಗೆ ಅತೀವ ನೋವು ತಂದಿದೆ. ಆದ ಕಾರಣ ದಯಾಮಯಿಗಳಾದ ತಾವುಗಳು ಮೇಲೆ ತಿಳಿಸಿರುವ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಗುರುತಿಸಿರುವ ಸ್ಥಳವನ್ನು ರದ್ದುಗೊಳಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಒಂದು ಪ್ರಜಾಸೌಧ ನಿರ್ಮಿಸಬೇಕು ಎಂದು ತಮ್ಮಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ನಾಗರ ಸ್ಥಾಪಿತ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತದೆ. ಹಾಗೂ ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡಜಿ ಕಂದಾಯ ಸಚಿವರು, ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಇವರಿಗೆ ಈ ಒಂದು ಬರಹಗಳ ಮೂಲಕ ಅವರಿಗೆ ಮನವಿಯನ್ನ ಮಾಡಿಕೊಳ್ತಾರೆ. ದಯಮಾಡಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಈ ಒಂದು ಮನವಿಯನ್ನು ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ತೇನೆ. ದಲಿತ ಸಂಘರ್ಷ ಸಮಿತಿ ಬೆಳಗಾವಿ ವಿಭಾಗ ಹಾಗೂ ವಿವಿಧ ದಲಿತ ಪರ ಒಕ್ಕೂಟ ತಾಳಿಕೋಟೆ ಹಾಗೂ ತಾಳಿಕೋಟೆ ತಾಲೂಕಾ ಹೋರಾಟ ಸಮಿತಿಯವರು ಸಲ್ಲಿಸಿರುವಂತಹ ಮನವಿಯನ್ನು ಸ್ವೀಕರಿಸಿದ್ದು, ಮೊನ್ನೆ ಬಂದು ಜಿಲ್ಲಾಧಿಕಾರಿಗಳು ತಮ್ಗೆಲ್ಲ ಮಾಡ್ಕೊಟ್ಟು ಹೋಗಿದ್ದಾರೆ. PWD ಮತ್ತೆ KB ಜಾಗದಲ್ಲಿ ಪ್ರಸ್ತಾವನೆಯನ್ನ ಶಿಫಾರಸ್ ಮಾಡಿ ಗವರ್ಮೆಂಟ್ಗೆ ಕಳಿಸ್ತಿದೆ ಅಂತ ಹೇಳಿ. ಸೊ ಅದನ್ನು ಪ್ರಯತ್ನದಲ್ಲಿದೆ. ಅದನ್ನ ಶಿಫಾರಸ್ ಮಾಡಿ ಇದೇ ಜಾಗ ಸೂಕ್ತ ಅಂತ ಹೇಳಿ ಗವರ್ಮೆಂಟ್ ಕಳಿಸ್ಕೊಡ್ತೇವೆ. ಸೊ ಈ ಮನವಿ ಏನಿದೆ ಇದನ್ನು ಕೂಡ ಯಾರ್ಯಾರಿಗೆ ನೀವು ಅಡ್ರೆಸ್ ಮಾಡಿದೀರಾ ಎಲ್ಲರಿಗೂ ಕೂಡ ಈ ಮನವಿ ತಲುಪೋದಕ್ಕೆ ನಾನು ಧನ್ಯವಾದ.